ದಕ್ಷಿಣ ಕೊರಿಯಾದ ವಿಜ್ಞಾನಿಗಳು ರೋಮನ್ ಸಾಮ್ರಾಜ್ಯದ ಕಾಲದ ಬಂಗಾರದ ನೂಲನ್ನು ಮತ್ತೆ ಪಡೆಯುವಲ್ಲಿ ಯಶಸ್ಸು ಕಂಡಿದ್ದಾರೆ. ದಕ್ಷಿಣ ಕೊರಿಯಾದ ಪೊಹಾಂಗ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಡಾಂಗ್ ಸೂ ಹಾಂಗ್ ಮತ್ತು ಪ್ರೊಫೆಸರ್ ಜೆಮಿನ್ ಜಾಯ್ ಈ ನಿಟ್ಟಿನಲ್ಲಿ ಸಂಶೋಧನೆಯನ್ನ ನಡೆಸಿ ಗೆದ್ದಿದ್ದಾರೆ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಪಿನ್ನಾ ನೋಬಿಲಿಸ್ ಎಂಬ ಸ್ವಲ್ಪ ಉದ್ದದ ಕಪ್ಪೆ ಚಿಪ್ಪು ಇತ್ತು. ಇದು ಕಲ್ಲಿಗೆ ನೇತು ಹಾಕಿ ನಿಲ್ಲಲು ಒಂದು ಬಗೆಯ ದಾರ ತಯಾರಿಸುತ್ತಿತ್ತು. ಕಡಲಪಟ್ಟೆ ಇಲ್ಲವೇ ರೇಷ್ಮೆ ಎನ್ನುವ ಈ ದಾರ ಬಂಗಾರದ ಬಣ್ಣದ್ದು. ರೋಮನ್ ಅರಸು ಕುಟುಂಬ ಈ ದಾರದ ಬಟ್ಟೆ ತೊಡುತ್ತಿತ್ತು. ಇದರ ಚಿನ್ನದ ಬಣ್ಣ ಎಂದು ಮಾಸುತ್ತಿರಲಿಲ್ಲ. ಆದರೆ ಮಾಲಿನ್ಯದ ಕಾರಣಕ್ಕೆ 2000 ವರ್ಷದ ಹಿಂದೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಈ ಕೊಯ್ಯಲು ಇಲ್ಲವಾದ್ದರಿಂದ ಆ ಕಡಲ ರೇಷ್ಮೆ ಬಟ್ಟೆ ಇತಿಹಾಸ ಸೇರಿತು. ಕೊರಿಯನ್ನರು ಆಹಾರಕ್ಕಾಗಿ ತಮ್ಮ ಕಡಲ ಕರೆಯಲ್ಲಿ ಏಟ್ರಿನ ಪೆಕ್ಟಿನಾಟಾ ಫೆನ್ಶೆಲ್ ಬೆಳೆಯುವರು. ಈ ಮರುವಾಯಿ ಕೂಡ ಪಿನ್ನಾ ನೋಬಿಲಿಸ್ ಮಾದರಿಯದ್ದೇ ಆಗಿದೆ. ಆದರೆ ನೂಲು ಬಿಳಿ ಬೂದು ಇತ್ತು. ಅದನ್ನು ಅಭಿವೃದ್ಧಿಪಡಿಸಿ ಅವು ಮೂಲ ಬಂಗಾರದ ಬಣ್ಣದ ನೂಲು ಬಿಡುವಂತೆ ಮಾಡುವಲ್ಲಿ ಕೊರಿಯಾದ ವಿಜ್ಞಾನಿಗಳು ಯಶಸ್ವಿಯಾಗಿದ್ದಾರೆ.